ಇಷ್ಟನೇ NAC ಸಂಘಟನೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದಕ್ಕೆ ಸಹಕಾರ ಹೆಚ್ಚಾಗಿ ನಮಗೆ ಸಿಗ್ತಾ ಇರುವುದು KSRTC, BMTC ಎಲ್ಲ ಜಿಲ್ಲೆಗಳಲ್ಲಿ ನಾವು ಯಾವ ಸಮಾವೇಶವನ್ನು ಮಾಡಿದರೂ ಸಹ KSRTC ಮತ್ತು BMTC ನೌಕರರ ಸಹಕಾರ ಸಿಗ್ತಾ ಇದೆ. ಇದಕ್ಕೆ ನಾನು NAC ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಲ್ಲಿ ನಮ್ಮ ಸಂಘಟನೆ, ನಿಮ್ಮ ಹೋರಾಟ ಇದು ಇನ್ನೂ ಹೆಚ್ಚಾಗಬೇಕು. ಬಟ್ ನಾನು ಹೇಳೋದು ಇಷ್ಟೇನೆ, ನೀವುಗಳೆಲ್ಲ 8 ವರ್ಷದಿಂದ ಇದೇ ಹೋರಾಟವನ್ನು ಮಾಡ್ತಿದ್ದೀವಿ. ಇಲ್ಲಿ ಈಗ 87ನೇ ಸಭೆಯನ್ನ ಮಾಡ್ತಾ ಇದ್ದೀವಿ. 87 ಸಭೆಯಲ್ಲೂ ಸಹ ಎಲ್ಲಾ ನಿವೃತ್ತ ನೌಕರರು ಬಂದಿದ್ದೀವಿ, ಕೂತ್ಕೊಂಡಿದ್ದೀವಿ, ಮಾತಾಡಿದ್ದೀವಿ. ಈ ಅನಂತರ ಏನಾಗಿದೆ? ಏನೂ ಆಗಿಲ್ಲ. 88 ಮಾಡ್ತೀವಿ ಮುಂದಿನ ತಿಂಗಳು, ಅವತ್ತವರೆಗೂ ಹಾಗೆ. ಈಗ ನಾವು ಎಷ್ಟು ವರ್ಷ ಸಾಯುವವರೆಗೂ ಹೀಗೆ ಮಾಡ್ತಾ ಇರುವುದಾ ಏನು ಅನ್ನೋ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ. ಆದರೆ ನಾನು ಈಗ NAC ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಶೋಕ್ ರಾವತ್ ಅವರಿಗೆ ನಾನು ರಾತ್ರಿ ಮಾತಾಡಿದೆ, ಮತ್ತೆ ಸಿಂಗರ್ ಹತ್ರ ಮಾತಾಡಿದ್ದೀನಿ, ರಮಾಕಾಂತ್ ಅವ್ರಿಗೂ ಮಾತಾಡಿದ್ದೀನಿ. ನಾನು ರಾಜ್ಯ ಅಧ್ಯಕ್ಷನಾಗಿ ನಿಮಗೆಲ್ಲ ತಿಳಿಸೋದೇನು ಅಂದರೆ, ಎಲ್ಲ ವಿಧದಲ್ಲಿ ಹೋರಾಟವನ್ನ ಮಾಡಿದ್ದೀವಿ, ಅದಕ್ಕೆಲ್ಲ ಸಹಕಾರ ನಿಮ್ಮದು ಇದೆ. ಇಲ್ಲಿ ಕರ್ನಾಟಕದಲ್ಲಿ 28 MP ಎಷ್ಟು ಸಾರಿ ನೋಡಿದೀವೋ ನಿಮಗೆ ಗೊತ್ತಿದೆ. ಇಷ್ಟಾದ್ರೂ ಸಹ ನಮ್ಮ MP EPS 95 ಪೆನ್ಷನ್ದಾರರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತಾಡುವಂತಹ, ಧ್ವನಿ ಎತ್ತುವಂತಹ ಅವರಿಗೆ ಮಾತೇ ಇಲ್ಲ, ಅಥವಾ ಅವ್ರಿಗೆ ಗಂಟ್ಲೆ ಇಲ್ವೋ ಏನೋ ಗೊತ್ತಿಲ್ಲ, ಅಥವಾ ನಾವು ಎಷ್ಟು ಹೇಳಿದ ಅವ್ರಿಗೆ ಕಿವಿನ ಕೇಳಿಸಲ್ವೋ ಏನೋ ಗೊತ್ತಿಲ್ಲ. ಎಷ್ಟು ಹೇಳಿದೀವೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದೆ, ನಾವಿಲ್ಲಿ ನಮ್ಮ ಜಯನಗರದಲ್ಲಿ ಹೋಗಿ ನಮ್ಮ ಸೂರ್ಯ ಅವ್ರನ್ನ ಮಾತಾಡಿ, ಅವರು ಬಹಳ ಅತ್ಯುತ್ತಮವಾಗಿ ಚೆನ್ನಾಗಿ ವಾಗ್ಮಿ ಪೇಪರ್ ಟೈಗರ್ ಅಂತಾರಲ್ಲ, ಪೇಪರ್ ಟೈಗರ್ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತು ಮಾತಾಡುವುದಕ್ಕೆ ನಮ್ಮ BJP MP ಯಾರಿಗೂ ತಾಕತ್ತಿಲ್ಲ. ಇದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ. ಆದರೆ ನಮ್ಮ ಪರವಾಗಿ BJPಯನ್ನು ಬಿಟ್ಟು ಬೇರೆ ಪಕ್ಷದವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ, 5 ನಿಮಿಷ ಮಾತಾಡಿದ್ದಾರೆ. ಸುಪ್ರಿಯಾ ಸೂಲೆ ಮಾತಾಡಿದ್ದಾರೆ, ಮಹಾರಾಷ್ಟ್ರದಾಗ ಮಾತಾಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಆದರೂ ಸಹ ಕಾರ್ಯಪ್ರವೃತ್ತಿ ಏನು ಇಲ್ಲ. ನಮ್ಮ ಬಗ್ಗೆ ಮಾತಾಡಿ ಅದನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ನಮ್ಮ MP ಯಾರು ಸಹ ಮನಸ್ಸನ್ನು ಮಾಡ್ತಿಲ್ಲ. ಆದರೆ ಅವರ ಪೆನ್ಷನ್ 75,000 ಇದ್ರೆ 1.5 ಲಕ್ಷ, 1.5 ಲಕ್ಷ ಇದ್ರೆ 2.5 ಲಕ್ಷ, ಇದನ್ನ ಹೆಚ್ಚಿಗೆ ಮಾಡೋದಕ್ಕೆ ಎಲ್ಲರೂ ಸಹ ಯಾರ ಪಕ್ಷ ಭೇದವಾಗಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS, CPI ಇರ್ಬೋದು, ಯಾವ ಪಾರ್ಟಿನಾರ ಇರ್ಲಿ, ಮತ್ತೆ ಶಿವಸೇನೆ ಇರ್ಬೋದು, ಯಾರು ಸಹ ಅಪೋಸ್ ಮಾಡಂಗಿಲ್ಲ. ಎಲ್ಲರೂ ಕೈ ಎತ್ತುತ್ತಾರೆ. ಯಾಕೆಂದ್ರೆ ಅವ್ರಿಗೆ ಸ್ವಂತಕ್ಕೆ ಬರುವಂತ ದುಡ್ಡಿಗೋಸ್ಕರ ಮಾಡ್ತಾರೆ. ಆದರೆ ನಾವು ಈ ಭಾರತ ಸರ್ಕಾರ ಇರ್ಬೋದು, ಎಲ್ಲ ರಾಜ್ಯಗಳ ಅಭಿವೃದ್ಧಿಗಾಗಿ ನಮ್ಮ ಕೊಡುಗೆ ಅಪಾರ. 30 ವರ್ಷ 35 ವರ್ಷ ನಾವು ಸೇವೆ ಮಾಡಿದೀವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡಿದೀವಿ. ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ನಿಮ್ಮ ಕರ್ನಾಟಕದ KSRTC ನಿಗಮದ ಬಸ್ಸುಗಳು, BTS ಕಂಡಕ್ಟರ್ಗಳು, ಡ್ರೈವರ್ಗಳು, ಮತ್ತೆ ಯಾರು ಓಡಾಡಿಸದೆ ಹೋದ್ರೆ ಬಸ್ಸನ್ನ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಎಲ್ಲಾಗೋದು? ಈ 40 ಕಿಲೋಮೀಟರ್, 50 ಕಿಲೋಮೀಟರ್, 70 ಕಿಲೋಮೀಟರ್ ನಾವು ಸಂಚಾರ ಮಾಡೋದಕ್ಕೆ ಎಲ್ಲಿ ಸಾಧ್ಯವಾಗೋದು? ಇದೆಲ್ಲ ಕೊಡುಗೆ ನಿಮ್ಮ ಕೊಡುಗೆ. ಆದರೆ ನಮ್ಮ ಕೊಡುಗೆಯನ್ನ, ನಮ್ಮ ಸೇವೆಯನ್ನ ಪರಿಗಣಿಸುವ ನಿಟ್ಟಿನಲ್ಲಿ ಯಾವ ರಾಜಕೀಯ ವ್ಯಕ್ತಿ ಇರ್ಬೋದು, ಯಾವ ಪಕ್ಷವೂ ಆಗಲು ಸಹ ನಮಗೆ ಸಹಕಾರವನ್ನು ಕೊಡ್ತಿಲ್ಲ. ಅದರಲ್ಲಿ ಗೌಡ್ರು ಹೇಳಿದಾಗೆ NPS, OPS, EPS ಅಂತ ಸಾವಿರಾರು ಪೆನ್ಷನ್ಗಳಿದೆ. ಎಲ್ಲಾ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ. EPS ಪೆನ್ಷನ್ ಬಗ್ಗೆ ಯಾವ ನಾಯಕನು ಸಹ ಮಾತಾಡಲ್ಲ, ಪ್ರಧಾನಮಂತ್ರಿನೂ ಮಾತಾಡಲ್ಲ, ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಮಾತಾಡಲ್ಲ, ಯಾರು ಲೇಬರ್ ಮಿನಿಸ್ಟರ್ ಸಹ ಮಾತಾಡಲ್ಲ. ನಾವು ಡೆಲ್ಲಿಯಲ್ಲಿ ಸುಮಾರು ಈಗ 3-4 ವರ್ಷದಿಂದ ನಮ್ಮ ಪ್ರಯಾಣ ಡೆಲ್ಲಿಗೆ ಬಹಳ ಸತಿ ಮಾಡಿದೀವಿ. ಇದ್ರ ಜೊತೆ ತಾವುಗಳೆಲ್ಲ ಸಹಕರಿಸಿದ್ರ, ನೀವುಗಳೆಲ್ಲ ಟ್ರೈನ್ ಬಂದಿದ್ದೀರಾ, 2 ದಿವಸ ಪ್ರಯಾಣ ಮಾಡಿದೀವಿ. ಊಟ ತಿಂಡಿ ಇಲ್ದಲ್ಲ ಏನೋ ಹೋಗಿದ್ದೀವಿ, ಬುತ್ತಿ ಕಟ್ಕೊಂಡು ಹೋಗಿದ್ದೀವಿ, ಡೆಲ್ಲಿ ತಲುಪಿದೀವಿ. ಅಲ್ಲಿ ರಾಮಲೀಲಾ ಮೈದಾನ ಮತ್ತೆ ಜಂತರ್ ಮಂತರ್ ಕುಂತು ನಾವು ಸಹ ಕೂಗು ಹಾಕಿದೀವಿ. ಅಲ್ಲಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಸಹಕಾರನು ಕೊಟ್ಟಿದ್ದೀವಿ. ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗ್ತೀವಿ, ಮಾಡ್ತೀವಿ, ಮತ್ತೆ ವಾಪಸ್ ಬರ್ತೀವಿ, ಮತ್ತೆ ಬೆಂಗಳೂರಿಗೆ ಬರ್ತೀವಿ, ಮತ್ತೆ ಹಂಗೆ ಸುಮ್ಮನಾಗ್ತೀವಿ. ಮತ್ತೆ ಇಲ್ಲಿ ನಾನು ಹೇಳೋದು ಇಷ್ಟೇನೆ, ನಮ್ಮಲ್ಲಿ ಸಂಘಟನೆ ಸ್ವಲ್ಪ ಕಡಿಮೆ. ಅಂದ್ರೆ ನಾವು ಇರುವ ಪೆನ್ಷನ್ದಾರರೆಷ್ಟು, ನಮ್ಮಲ್ಲಿ ಬರುವಂತ ಜನರೆಷ್ಟು, 6.5 ಇಂದ 7 ಲಕ್ಷ ಇದ್ದೀವಿ ಕರ್ನಾಟಕದಲ್ಲಿ. ಆದ್ರೆ ಅವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಏನು EPS ಏನ್ ಮಾಡ್ತೀವಿ, ಅದೇನ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ.
ಮನೆಯಲ್ಲ ಕುಂತಿರ್ತಾರೆ. ಮತ್ತೆ ಫೋನ್ ಅನ್ನ ಮಾಡ್ತಾರೆ, ನಂಜುಂಡೇಗೌಡ್ರಿಗೆ ಫೋನ್ ಮಾಡ್ತಾರೆ, ರುಕ್ಮೇಶಿಗೆ ಫೋನ್ ಮಾಡ್ತಾರೆ, ನಾಗರಾಜಿಗೆ ಫೋನ್ ಮಾಡ್ತಾರೆ, ರಮೇಶ್. ಸರ್ ಇವತ್ತು ಲಾಲ್ಬಾಗ್ ಮೀಟಿಂಗ್ ಆಯ್ತಲ್ಲ, ಇಲ್ಲಿ ಆಗ್ತಿದ್ದಂಗೆ ಅವ್ರು ಹೇಳ್ಬಿಡ್ಬೇಕು ನಾವು ಏನಾಗೋಯ್ತು ಅಂತ. ಯಾರಿಗೂ ಬಂದು ಹೋಗಂತ ಪರಿಜ್ಞಾನ ಯಾರಿಗೂ ಇಲ್ಲ. ಇದು ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಎಲ್ಲಾರು ಹಣೆ ಬರೋದು ಇಷ್ಟೇ ಆಗ್ಬಿಟ್ಟಿದೆ. ಹೇಳಲೇಬೇಕು. ಈಗ ಹೋಗ್ತಿದ್ದಂಗೆ ನೋಡಿ, ನೀವು ಮನೆಗೆ ಹೋಗ್ತೀವಿ, ನಿಮ್ ಸ್ನೇಹಿತರು ನಿಮಗೆ ಫೋನ್ ಮಾಡೋದು,